ಈ ಒಂದು ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಪರೀಕ್ಷಿತ ಮಹಾರಾಜನಿಗೆ ಬ್ರಾಹ್ಮಣ ಕುಮಾರನ ಶಾಪ. ಇಲ್ಲಿ ಒಂದು ತುಂಬ ವಿಚಿತ್ರವಾದ ಸನ್ನಿವೇಶ ಬರ್ತಾ ಇದೆ, ಹಾಗೂ ತುಂಬ ಅಗತ್ಯವಾದ ಒಂದು ಸನ್ನಿವೇಶ ಬರ್ತಾ ಇದೆ. ಹೇಗೆ ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಇನ್ನೇನು ಯುದ್ಧ ಪ್ರಾರಂಭ ಆಗ್ತಾ ಇದೆ, ಯುದ್ಧ ಪ್ರಾರಂಭ ಆಗಬೇಕಾದ್ರೆ ಅರ್ಜುನನು ಕೃಷ್ಣನಿಗೆ ಹೇಳ್ತಾನೆ, ರಥವನ್ನು ಈ ಕುರುಕ್ಷೇತ್ರದ ಮಧ್ಯದಲ್ಲಿ ತೊಗೊಂಡು ಹೋಗು, ಯಾರ್ಯಾರು ನನ್ನ ಜೊತೆ ಯುದ್ಧ ಮಾಡಲಿಕ್ಕೆ ಬಂದಿದ್ದಾರೆ ನೋಡಬೇಕು ಅಂತ. ಎಲ್ಲ ಸಿದ್ಧತೆ ಆಗಿದೆ. ಕೌರವರು ಎದುರುಗಡೆ ಇದ್ದಾರೆ, ಪಾಂಡವರು ಇದ್ದಾರೆ. ಆದರೂ ಅರ್ಜುನನಿಗೆ ಯಾರ್ಯಾರು ಫೈಟ್ ಮಾಡಲಿಕ್ಕೆ ಬಂದಿದ್ದಾರೆ, ಯುದ್ಧ ಮಾಡಲಿಕ್ಕೆ ಬಂದಿದ್ದಾರೆ ಅಂತ ಒಂದು ಪ್ರಶ್ನೆ ಹುಟ್ಟುತ್ತೆ. ಸೊ ಕ್ಷತ್ರಿಯನಿಗೆ ಧರ್ಮ ರಕ್ಷಣೆ ಒಂದು ಬಹಳ ಮುಖ್ಯವಾದ ಕೆಲಸ. ಅದೇ ರೀತಿ ಯಾವುದೇ ಬೇರೆ ಕ್ಷತ್ರಿಯ ಚಾಲೆಂಜ್ ಮಾಡಿದರೆ ಅವನು ಯಾವತ್ತೂ ಇಲ್ಲ, ನಾನು ಯುದ್ಧ ಮಾಡೋದಿಲ್ಲ ಅಂತ ಹೇಳೋದಿಲ್ಲ. ಹೀಗೆ ಎಲ್ಲರೂ ಯುದ್ಧ ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ. ಆದರೂ ಅರ್ಜುನನ ಮನಸ್ಸಲ್ಲಿ ಯಾರ್ಯಾರು ಯುದ್ಧ ಮಾಡಲಿಕ್ಕೆ ಬಂದಿದ್ದಾರೆ ಅಂತ ಒಂದು ಪ್ರಶ್ನೆ ಹುಟ್ಟುತ್ತೆ. ಎದುರುಗಡೆ ಬಂದು ನೋಡಿದಾಗ ತನ್ನ ಸ್ವಂತ ರಿಲೇಟಿವ್ಸ್, ಬಾಂಧವರು, ಬಂಧು ಬಾಂಧವರು, ಮಿತ್ರರು, ಸ್ನೇಹಿತರು ಎಲ್ಲರೂ ಇದ್ದಾರೆ. ಗುರುಗಳು ಕೂಡ ಎದುರುಗಡೆ, ದ್ರೋಣಾಚಾರ್ಯ, ಪರಮಪೂಜ್ಯ ಭೀಷ್ಮ ಪಿತಾಮಹ ಎಲ್ಲರೂ ಇದ್ದಾರೆ. ಸೊ ಹೀಗೆ ಇದನ್ನೆಲ್ಲ ನೋಡಿದ ತಕ್ಷಣ ಅರ್ಜುನನ ಹೃದಯದಲ್ಲಿ ಒಂದು ವಿಚಾರ ಹುಟ್ಟುತ್ತೆ, ಯಾಕೆ ನಮ್ಮ ಸ್ವಂತ ಜನರ ಜೊತೆಗೆ ನಾನು ಯುದ್ಧ ಮಾಡಬೇಕು. ಹೀಗೆ ಅವನು ತನ್ನ ಕ್ಷತ್ರಿಯ ಧರ್ಮವನ್ನು ಮರೆತು ಬಿಡ್ತಾನೆ. ಸೊ ಇದು ಒಂದು ಸನ್ನಿವೇಶ, ಭಗವಂತ ಸೃಷ್ಟಿಸಿದ್ದು ಒಂದು ಸನ್ನಿವೇಶ. ಯಾಕಂದರೆ ಅರ್ಜುನಿಗೆ ಅವನು ಕ್ಷತ್ರಿಯ ಧರ್ಮ ಏನು ಅಂತ ತುಂಬ ಚೆನ್ನಾಗಿ ಗೊತ್ತು ಅವನಿಗೆ. ಆದರೂ ಕೂಡ ಆ ಒಂದು ಸನ್ನಿವೇಶ ಕ್ರಿಯೇಟ್ ಮಾಡಿದ್ದು ಶ್ರೀಕೃಷ್ಣ, ರಚಿಸಿದ್ದು ಶ್ರೀಕೃಷ್ಣ. ಆ ಸನ್ನಿವೇಶ ಮಾಡಿರಲಿಲ್ಲ ಅಂದರೆ ಇವತ್ತು ನಮಗೆ ಭಗವದ್ಗೀತಾ ಓದುವ ಅವಕಾಶವೇ ಸಿಗ್ತಾ ಇರಲಿಲ್ಲ. ಸೊ ಅದೇ ರೀತಿ ಈ ಹೇಗೆ ಪರೀಕ್ಷಿತನ ತಾತ ಅರ್ಜುನ ಭಗವದ್ಗೀತೆ ಪ್ರಕರಣ ಆಗಲಿಕ್ಕೆ ಒಂದು ಕಾರಣ ಆದರೂ, ಅದೇ ರೀತಿ ಪರೀಕ್ಷಿತ್ ಮಹಾರಾಜ್ ಪರಮ ಶ್ರೇಷ್ಠವಾದ ಪುರಾಣ ಶ್ರೀಮದ್ ಭಾಗವತ್ ಪುರಾಣ ನಮಗೆ ಓದುವ ಒಂದು ಅವಕಾಶ ಸಿಗಲಿಕ್ಕೆ ಕಾರಣರಾದರು. ಅದರಿಂದ ನಾವು ಪರೀಕ್ಷಿತ್ ಮಹಾರಾಜರಿಗೆ ತುಂಬ ನಾವು ನಮ್ಮಲ್ಲಿ ಅವರ ಋಣ ಇದೆ ತುಂಬ. ಸೊ ಇದೊಂದು ಸನ್ನಿವೇಶ. ಏಕದಾ ಧನುರ್ ಉದ್ಯಮ್ಯ ವಿಚರನ್ ಮೃಗಯಾಂ ವನೆ ಮೃಗಾನ್ ಅನುಗತಃ ಶ್ರಾಂತಃ ಕ್ಷುದಿತಸ್ತೃಷಿತೋ ವೃಷಂ. ಸೊ ಕ್ಷತ್ರಿಯರಿಗೆ ಇದು ಬೇಟೆಯಾಡುವುದು ಒಂದು ಎಂಜಾಯ್ಮೆಂಟ್ ಅಲ್ಲ, ಆನಂದ ಅಲ್ಲ, ಅದು ಅವರ ಧರ್ಮ. ಪ್ರಭುಪಾದರು ಹೇಳ್ತಾರೆ, ಕ್ಷತ್ರಿಯರು ಕಾಡಿನಲ್ಲಿ ಒಂಟಿಯಾಗಿ ಹೋಗಿ ಬರೀ ಜಿಂಕೆಗಳೆಲ್ಲ ಹುಲಿ ಸಿಂಹ ಜೊತೆ ಯುದ್ಧ ಮಾಡ್ತಾಯಿದ್ರು. ಯುದ್ಧ ಆದಮೇಲೆ ಆ ಹುಲಿಗೆ ಸಿಂಹಗೆ ಒಂದು ಕ್ರಿಮೇಷನ್ ಸಮಾಧಿ ಕೊಡ್ತಾಯಿದ್ರು. ಈ ರೀತಿ ಒಂಟಿಯಾಗಿ ಹುಲಿ ಸಿಂಹನ ಕೊಂದು ಅವರಿಗೆ ಧರ್ಮ ರಕ್ಷಣೆಗೋಸ್ಕರ ವೈಲೆನ್ಸ್ ಎಷ್ಟು ಅದನ್ನು ಕಲಿಸ್ಲಿಕ್ಕೆ ಅವರಿಗೆ ಅದರ ಪ್ರಾಕ್ಟೀಸ್ ಆಗಬೇಕು. ಯಾಕಂದರೆ ಕೆಲವೊಂದು ಸತಿ ಧರ್ಮ ರಕ್ಷಣೆಗೋಸ್ಕರ ನಾವು ಬರೀ ಅಹಿಂಸೆ ಅಲ್ಲ, ಹಿಂಸೆ ಕೂಡ ಮಾಡಬೇಕಾಗುತ್ತದೆ. ಸೊ ಅದರಿಂದ ವೈದಿಕ ಧರ್ಮದಲ್ಲಿ ಇದೊಂದು ಟ್ರೈನಿಂಗ್ ಇರ್ತಾಯಿತ್ತು ಕ್ಷತ್ರಿಯರಿಗೆ. ಸೊ ಇದು ಏನು ತಪ್ಪಲ್ಲ. ಇದರಲ್ಲಿ ಹೇಗೆ ಬ್ರಾಹ್ಮಣರು ಕೂಡ ಯಜ್ಞ ಮಾಡಬೇಕಾದ್ರೆ ಮೊದಲು ಒಂದು ಹಳೆಯ ಒಂದು ಪ್ರಾಣಿಗೆ ಯಜ್ಞಲಿ ದಾಹ ಮಾಡಿ ಅದಕ್ಕೆ ತಕ್ಷಣ ಹೊಸ ಶರೀರ ಸಿಗ್ತಾಯಿತ್ತು, ಇಲ್ಲ ಮನುಷ್ಯ ಶರೀರ ಸಿಗ್ತಾಯಿತ್ತು. ಈ ರೀತಿ ಬ್ರಾಹ್ಮಣರಿಗೆ ಯಾವುದೇ ಪಾಪ ಬರೋದಿಲ್ಲ. ಅದೇ ರೀತಿ ಕ್ಷತ್ರಿಯರು ಕೂಡ
ಧರ್ಮ ರಕ್ಷಣೆಗೋಸ್ಕರ ಈ ಥರ ಒಂದು ಚಟುವಟಿಕೆ ಅವರಿಗೆ ಅಗತ್ಯವಾಗಿತ್ತು. ಸೊ ಹೀಗೆ ಪರೀಕ್ಷಿತ್ ಮಹಾರಾಜರು ಅವರ ಕ್ಷತ್ರಿಯ ಧರ್ಮವನ್ನು ಇದು ಮಾಡಲಿಕ್ಕೆ ಅವರು ಬೇಟೆಗೆ ಹೋಗ್ತಾರೆ. ಆದರೆ ಯಾವತ್ತೂ ಅವರಿಗೆ ಅನ್ನಿಸ್ಲಿಲ್ಲ ಏನು ದಣಿ, ಹಸಿವು, ಬಾಯಾರಿಕೆ ಮತ್ತು ದಣಿವು. ಸೊ ಇದು ಇಲ್ಲಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಹಾಗಿರುವಾಗ ಅವನಿಗೆ ವಿಪರೀತ ದಣಿವಾಗುವ, ಹಸಿವಾಗುವ, ಬಾಯಾರಿಕೆ ಆಗುವ ಕಾರಣವೇ ಇಲ್ಲ. ಪರೀಕ್ಷಿತ ಮಹಾರಾಜನು ಭಗವಂತನ ಶುದ್ಧ ಭಕ್ತನು. ಸೊ ಶುದ್ಧ ಭಕ್ತರಿಗೆ ಅತ್ಯಂತ ದಣಿವು ಆಗಲಿ, ಹಸಿವು ಆಗಲಿ, ಬಾಯಾರಿಕೆ ಆಗುವುದಿಲ್ಲ. ಅಷ್ಟೇ ಅಲ್ಲ, ಯಾವುದೇ ತರಹದ ದೈಹಿಕ ಅಗತ್ಯಗಳಿಂದ ಯಾವತ್ತೂ ಅವರಿಗೆ ತೊಂದರೆ ಆಗುವುದಿಲ್ಲ. ಇದು ಶುದ್ಧ ಭಕ್ತರ ಲಕ್ಷಣ. ನೋಡಿ, ಭಗವಂತನ ಭಕ್ತರು ಮತ್ತು ಶುದ್ಧ ಭಕ್ತರು, ಭಗವಂತನ ಶುದ್ಧ ಭಕ್ತರು ಮತ್ತು ಸಾಮಾನ್ಯ ಜನರ ನಡುವೆ ಇದು ತುಂಬ ಇರುವ ವ್ಯತ್ಯಾಸ. ಕೆಲವೊಮ್ಮೆ ಅನಿಸುತ್ತೆ ನಮಗೆ, ಭಕ್ತಿ ಮಾಡೋದ್ರಿಂದ ಏನು ಸಿಗುತ್ತೆ? ನೀವು ಭಕ್ತರಿಗೂ ಎಷ್ಟೊಂದು ತೊಂದರೆಗಳು ಬರ್ತಾಯಿದೆ. ಪಾಂಡವರಿಗೂ ಎಷ್ಟೊಂದು ತೊಂದರೆ ಬಂತು, ಇಲ್ಲಿ ನೋಡಿದ್ರೆ ಪರೀಕ್ಷಿತ ಮಹಾರಾಜರಿಗೂ ಎಷ್ಟೊಂದು ತೊಂದರೆ ಬಂತು. ಹೀಗಾಗಿ ಎಲ್ಲಿ ಭಕ್ತಿ ಮಾಡೋದ್ರಿಂದ ಏನು ಸಾಧಿಸಿದಿರಿ ನೀವು, ಏನು ವ್ಯತ್ಯಾಸ ಅಂತ ಕೇಳಿದಾಗ ಶ್ರೀಲ ಪ್ರಭುಪಾದರು ಹಲವಾರು ಬಾರಿ ಉದಾಹರಣೆ ಕೊಟ್ಟಿದ್ದಾರೆ. ಹೇಗೆ ಒಂದು ಬೆಕ್ಕು ತನ್ನ ಮರಿಯನ್ನು ಕೂಡ ಬಾಯಲ್ಲಿ ಹಿಡಿಯುತ್ತೆ. ಎದಕ್ಕೆ ಹಿಡಿಯುತ್ತೆ? ಇಲ್ಲಿಂದ ಅಲ್ಲಿ ಕರ್ಕೊಂಡು ಹೋಗಲಿಕ್ಕೆ ಹಿಡಿಯುತ್ತೆ. ಅದೇ ರೀತಿ ಬೆಕ್ಕು ಇಲಿಯನ್ನು ಕೂಡ ಬಾಯಲ್ಲಿ ಹಿಡಿಯುತ್ತೆ. ಆದರೆ ಎರಡು ಒಂದೇ ಅಲ್ಲ. ಇಲಿಯನ್ನು ಹಿಡಿದಾಗ ಅಷ್ಟೇ ಮುಗೀತು, ಇಲಿಯ ಪ್ರಾಣ ಹೋಯಿತು. ಬೆಕ್ಕಿನ ಮರಿ ಬೆಕ್ಕು ಹಿಡಿದಾಗ ಅದಕ್ಕೆ ಯಾವುದೇ ತರಹ ಚಿಂತೆಯೇ ಇಲ್ಲ. ಅದಕ್ಕೆ ಗೊತ್ತು, ಬೆಕ್ಕು ಬಾಯಲ್ಲಿ ಹಿಡಿದಿದ್ರು ಕೂಡ ತಿನ್ನುವುದಿಲ್ಲ, ಅದಕ್ಕೆ ಯಾವುದೇ ಥರದ ಚಿಂತೆ ಇಲ್ಲ. ಆದರೆ ಇಲಿಗೆ ಫುಲ್ ಭಯ, ನನ್ನ ಪ್ರಾಣ ಹೋಗ್ತಾ ಇದೆ, ಅಷ್ಟೊಂದು ಭಯ. ಸೊ ಎರಡೂ ಬೇರೆ ಸನ್ನಿವೇಶ ಇದೆ. ಸೊ ಹೀಗೆ ಭಕ್ತರಿಗೂ ಕೂಡ ಯಾವತ್ತೂ ನಾವು ಭಕ್ತರು ಕೂಡ ಸೇಮ್ ಸನ್ನಿವೇಶ ಇದೆ ಅಂತ ನಾವು ಅಂದ್ಕೊಳ್ತೀವಿ. ಆದರೆ ಭಕ್ತರು ಇರುವ ಸನ್ನಿವೇಶ ಬೇರೆ, ಸಾಮಾನ್ಯ ಜನರು ಇರುವ ಸನ್ನಿವೇಶ ಬೇರೆ. ಒಂದು ಸತಿ ನಾವು ಭಕ್ತಿ ಪಂಥ ಶುರು ಮಾಡಿದರೆ, ಭಕ್ತಿ ಸೇವೆ ಶುರು ಮಾಡಿದರೆ, ನಾವು ಯಾವುದೇ ರೀತಿಯ ಕಾರ್ಮಿಕ ಬಂಧನಕ್ಕೆ ಸಿಗುವುದಿಲ್ಲ. ಅಲ್ಲಲ್ಲಿ ನಮಗೆ ಭಗವಂತ ಆನಂದ ಇಲ್ಲ ನಿರಾಸೆ ಕೊಡ್ಬೋದು. ಆದರೆ ಅದು ಜಸ್ಟ್ ನಾವು ಭಕ್ತಿಯಲ್ಲಿ ಇನ್ನೂ ಮುಂದೆ ವರಿಬೇಕೋಸ್ಕರ ಮಾತ್ರ. ಅದು ನಾವು ಕರ್ಮದ ಪಾಶದಲ್ಲಿ ಇರುವುದಿಲ್ಲ. ಒಂದು ಸತಿ ನಾವು ಭಕ್ತಿ ಸೇವೆ ಶುರು ಮಾಡಿದರೆ, ಒಂದು ಸತಿ ನಾವು ಶುದ್ಧ ಭಕ್ತರ ಶರಣಾಗಿದ್ರೆ, ಒಂದು ಸತಿ ನಾವು ಪ್ರಭುಪಾದರು ಹೇಳುವ ನಿಯಮಗಳನ್ನು ಪಾಲನೆ ಮಾಡಲಿಕ್ಕೆ ಶುರು ಮಾಡಿದರೆ, ಹರೇ ಕೃಷ್ಣ ಮಂತ್ರ ಜಪ ಶುರು ಮಾಡಿದರೆ, ನಾವು ಕರ್ಮಪಾಶದಿಂದ, ಕರ್ಮಬಂಧನದಿಂದ ಮುಕ್ತರಾಗ್ತೀವಿ. ಸೊ ಹೇಗೆ ಅಂತ ಕೇಳಿದರೆ ನಾವು ನೋಡ್ತೀವಿ, ಅಜಾಮಿಲ ಕಥೆಯಲ್ಲೂ ನೋಡ್ತೀವಿ ನಾವು. ಅಜಾಮಿಲನಿ ಇಡೀ ಜೀವನ ಪಾಪ ಕೆಲಸ ಮಾಡಿ ಕೊನೆಗೆ ಮೃತ್ಯು ಬಂದಾಗ ಯಮರಾಜರು ಬರ್ತಾರೆ. ಯಮರಾಜರ ಘೋರ ರೂಪವನ್ನು ನೋಡಿ ಅವರಿಗೆ ಭಯ ಆಗುತ್ತೆ. ಭಯ ಆಗಿ ಕೊನೆಗೆ ಅವರು ಆ ಭಯದಿಂದ ತನ್ನ ಮಗನನ್ನು ಕರೆಯುತ್ತಾರೆ. ಆ ಮಗನ ಹೆಸರು ನಾರಾಯಣ ಇರೋದ್ರಿಂದ ತಕ್ಷಣ ಅಲ್ಲಿ ವಿಷ್ಣುದೂತರು ಬರ್ತಾರೆ. ನಾರಾಯಣನ ನಾಮಸ್ಮರಣೆ ಮಾಡಿರಲಿಲ್ಲ ಅಂದರೆ ಅಜಾಮಿಲ ಕೂಡ ಎಷ್ಟು ಭಯದಲ್ಲಿದ್ದರೆಂದರೆ, ಸಾಮಾನ್ಯವಾಗಿ ಯಾರು ಭಕ್ತರು ಇರುವುದಿಲ್ಲ ಅವರು ಕೂಡ, ಎಲ್ಲರೂ ಕೂಡ, ಸಾಮಾನ್ಯ ಜನರು ಎಲ್ಲರೂ ಕೂಡ ಅದೇ ರೀತಿ ಭಯ ಒಂದು ಎಕ್ಸ್ಪೀರಿಯನ್ಸ್ ಅವ್ರಿಗೆ ಮಾಡಬೇಕಾಗುತ್ತದೆ.
ಸಾವು ಬಂದಾಗ ಎಷ್ಟು ನೋವಿರುತ್ತಂದರೆ 1000 ಸೂಜಿಗಳು ಚುಚ್ಚಿದ್ರೆ ಹೇಗೆ ನೋವು ಬರುತ್ತೆ ಅಷ್ಟು ನೋವು ಬರುತ್ತೆ. ದೈಹಿಕ ನೋವು ಅಲ್ಲದೆ ನಮ್ಮ ಬಾಯಿ ಗಂಟಲು ಎಲ್ಲ ಮ್ಯೂಕಸ್ಸಿಂದ ಬ್ಲಾಕ್ ಆಗಿಬಿಟ್ಟು ನಮಗೆ ಉಸಿರಾಟಕ್ಕೆ ತೊಂದರೆ ಆಗುತ್ತೆ. ಈ ದೈಹಿಕ ತೊಂದರೆ ಅಷ್ಟೇ ಅಲ್ಲದೆ ಮಾನಸಿಕ ತೊಂದರೆ ಕೂಡ ಇರುತ್ತೆ. ಇನ್ನೇನಾಗುತ್ತೆ, ನನ್ನ ಪ್ರಾಪರ್ಟಿ ಏನಾಗುತ್ತೆ, ನನ್ನ ಧನ ಸಂಪತ್ತು ಏನಾಗುತ್ತೆ, ನನ್ನ ಮಕ್ಕಳನ್ನು ಯಾರು ನೋಡ್ಕೊಳ್ತಾರೆ, ನನ್ನ ಬಾಂಧವರು ಯಾರು ನೋಡ್ಕೊಳ್ತಾರೆ, ಈ ಎಲ್ಲ ಚಿಂತನೆಗಳು, ಮುಂದೆ ನಾನು ಎಲ್ಲಿ ಹೋಗ್ತೀನಿ ಅದೊಂದು ಟೆನ್ಷನ್, ಆ್ಯಂಗ್ಸೈಟಿ, ಈ ಥರ ಸಾವಿರಾರು ತೊಂದರೆಗಳು ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಎಕ್ಸ್ಪೀರಿಯನ್ಸ್ ಮಾಡಬೇಕಾಗುತ್ತದೆ. ಅದೇ ರೀತಿ ಆದರೆ ಭಕ್ತರಿಗೆ ಸಾವು ಬಂದಾಗ ಅವ್ರ ಸಾವು ಬೇರೆದೆ. ಹೇಗೆ ಧ್ರುವ ಮಹಾರಾಜ್ ನಾವು ಭಾಗವತಮಲ್ಲಿ ನೋಡ್ತೀವಿ. ಧ್ರುವ ಮಹಾರಾಜ್ ಎಲ್ಲ ಭಗವಂತನ ದರ್ಶನ ಮಾಡಿ ಅವರಿಗೆ ನಾರದ ಮುನಿಯಿಂದ ಅವರಿಗೆ ದೀಕ್ಷೆ ಪಡೆದು ಭಗವಂತನ ತಪಸ್ಸು ಮಾಡಿ ದರ್ಶನ ಮಾಡಿ ಅವರು ಶುದ್ಧ ಭಕ್ತರಾಗಿಬಿಡ್ತಾರೆ. ಭಗವಂತ ಕೇಳ್ತಾರೆ ಅವರಿಗೆ ಏನು ಬೇಕು ಅಂತ. ಆವಾಗ ಧ್ರುವ ಮಹಾರಾಜ್ ಹೇಳ್ತಾರೆ, ನಾನು ಏನೋ ಒಂದು ನನಗೆ ಸಂಪತ್ತು ಬೇಕು, ನನ್ನ ತಂದೆಗಿಂತ ಜಾಸ್ತಿ ಸಂಪತ್ತು ಬೇಕು ಅಂತ ನಾನು ಈ ತಪಸ್ಸು ಶುರು ಮಾಡಿದೆ. ಆದರೆ ನಿಮ್ಮ ದರ್ಶನ ಆದಮೇಲೆ ನಂಗೆ ಅನಿಸ್ತಾ ಇದೆ ನಾನು ಯಾವುದೋ ಒಂದು ಗ್ಲಾಸ್ ಪೀಸನ್ನು ಹುಡುಕ್ಲಿಕ್ಕೆ ಹೋಗ್ತಾ ಇದ್ದೆ, ಆದರೆ ನನಗೆ ಸಿಕ್ಕಿರೋದು ಬಹು ಅನುಮೂಲ್ಯ ವಜ್ರದಂತೆ ನಿಮ್ಮ ದರ್ಶನ ನನಗೆ ಲಭ್ಯವಾಗಿದೆ, ನನಗೆ ಇನ್ನೇನು ಬೇಡ ಅಂತ ಕೇಳಿದ್ರು. ಆದರೂ ಭಗವಂತ ಹೇಳ್ತಾರೆ, ಇಲ್ಲ, ಆದರೂ ನನ್ನ ಆಜ್ಞೆಯಂತೆ ನಿನಗೆ ಧ್ರುವಲೋಕ ಕೊಡ್ತೀನಿ, ಅಲ್ಲಿ ನೀನು ಈ ಜನ್ಮ ಮುಗಿಯೋವರೆಗೂ ನೀನು ಅಲ್ಲಿ ರಾಜನಾಗಿರ್ತೀಯ ಅಂತ ಹೇಳ್ತಾರೆ. ಅದಾದಮೇಲೆ ಸಮಯ ಬಂದಾಗ ಧ್ರುವ ಮಹಾರಾಜಕ್ಕೆ ಕೂಡ ಮೃತ್ಯು ಬರುತ್ತೆ. ನೋಡಿ, ಭಕ್ತರಿಗೆ ಕೂಡ ಮೃತ್ಯು ಬಂದಾಗ ಮೃತ್ಯು ಪರ್ಸಾನಿಫೈಡ್, ಮೃತ್ಯು ರೂಪ ತಗೊಂಡು ಬರ್ತಾರೆ. ಆವಾಗ ಗೊತ್ತಾಗುತ್ತೆ ಧ್ರುವ ಮಹಾರಾಜರಿಗೆ ನನ್ನ ಮೃತ್ಯು ಬರ್ತಾ ಇದೆ ಅಂತ. ಆದರೆ ಮೃತ್ಯು ಪರ್ಸಾನಿಫೈಡ್ ಅಂದರೆ ವ್ಯಕ್ತಿ ರೂಪದಲ್ಲಿ ಬಂದಾಗ ಅವನು ಧ್ರುವ ಮಹಾರಾಜನ್ನು ಎಳ್ಕೊಂಡು ಹೋಗ್ಲಿಕ್ಕೆ ಬಂದಿಲ್ಲ, ಧ್ರುವ ಮಹಾರಾಜಿಗೆ ನಮಸ್ಕಾರ ಮಾಡಲಿಕ್ಕೆ ಬಂದಿರೋದು. ಸೊ ನಿಮ್ಮ ದರ್ಶನ ಮಾಡಿ, ಮೃತ್ಯು ಪರ್ಸಾನಿಫೈಡ್ ಅವರ ದರ್ಶನ ಮಾಡಲಿಕ್ಕೆ ಬಂದಿರೋದು. ಅವರ ಶುದ್ಧ ಭಕ್ತರ ದರ್ಶನ ಮಾಡೋದರಿಂದ ಮಾತ್ರ ಕೂಡ ನಮ್ಮ ಎಷ್ಟೊಂದು ಶುದ್ಧಿ ಆಗುತ್ತೆ ನಮಗೆ. ಸೊ ಹೀಗಾಗಿ ಮೃತ್ಯು ಒಂದು ವ್ಯಕ್ತಿ ರೂಪದಲ್ಲಿ ಬಂದು ಅದೇ ಟೈಮಲ್ಲಿ ಧ್ರುವ ಮಹಾರಾಜರಿಗೆ ಒಂದು ವಿಮಾನ ಬರುತ್ತೆ. ಆ ವಿಮಾನ ಎಷ್ಟು ದೊಡ್ಡದಂದರೆ ಒಂದು ಬಂಗ್ಲೋ ಅಷ್ಟು ದೊಡ್ಡದು, ಒಂದು ಪ್ಯಾಲೇಸ್ ಅಷ್ಟು ದೊಡ್ಡದು ಒಂದು ವಿಮಾನ ಬರುತ್ತೆ. ಮೃತ್ಯು ಮೇಲೆ ಕಾಲನ್ನಿಟ್ಟು ಅವರು ಆ ವಿಮಾನವನ್ನು ಏರಿ ವೈಕುಂಠ ಲೋಕಕ್ಕೆ ಹೋಗ್ತಾರೆ. ಇದು ಭಕ್ತರಿಗೆ ಬರುವ ಮೃತ್ಯು. ಅದೇ ಸಾಮಾನ್ಯ ಜನರಿಗೆ ಬರುವ ಮೃತ್ಯು ತುಂಬ ಭಯ, ತುಂಬ ನೋವು, ತುಂಬ ಟೆನ್ಷನ್, ಆ್ಯಂಗ್ಸೈಟಿ ಇವೆಲ್ಲ ಇರುತ್ತೆ. ಸೊ ಅದರಿಂದ ಭಕ್ತರು ಎಕ್ಸ್ಪೀರಿಯನ್ಸ್ ಮಾಡುವುದು ಮತ್ತು ಸಾಮಾನ್ಯ ಜನರು ಎಕ್ಸ್ಪೀರಿಯನ್ಸ್ ಮಾಡುವುದು ಬೇರೆ. ನಾವು ಒಂದೇ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಯಾರು ಅಭಕ್ತರು ಇರ್ತಾರೆ, ಭಗವಂತನಲ್ಲಿ ವಿಶ್ವಾಸ ಇರೋದಿಲ್ಲ, ಅವರಿಗೆ ಎರಡು ಒಂದೇ ಅಂತ ಅನಿಸುತ್ತೆ. ಅದಲ್ಲದೆ ಎಷ್ಟೊಂದು ಮೃತ್ಯು ಲೋಕದಲ್ಲಿ ಜೀವನ ಮಾಡಬೇಕಾದ್ರೆ ನಮಗೆ ಎಷ್ಟೊಂದು ಕಷ್ಟ ಕೂಡ ಬರುತ್ತೆ. ಅದು ಕೂಡ ಭಕ್ತರಿಗೆ ಕೂಡ ಬರುವ ಕಷ್ಟ ಮತ್ತು ಸಾಮಾನ್ಯ ಜನರಿಗೆ ಬರುವ ಕಷ್ಟ ಬೇರೆ, ಎರಡು ಒಂದೇ ಅಲ್ಲ. ನಾವು ನೋಡ್ತೀವಿ ಚೈತನ್ಯ ಚರಿತಾಮೃತದಲ್ಲಿ ಕುಷ್ಠರೋಗ ಬರುತ್ತೆ. ಈಗ ಕುಷ್ಠರೋಗ ಒಬ್ಬ ಭಕ್ತನಿಗೂ ಬರುತ್ತೆ, ವಸುದೇವ ಅಂತ ಒಬ್ಬ ಭಕ್ತನಿಗೆ ಬರುತ್ತೆ. ಅದೇ ರೀತಿ
ಗೋಪಾಲ್ ಚಕ್ರವರ್ತಿ ಅಂತ ಒಬ್ಬ ವ್ಯಕ್ತಿಗೂ ಬರುತ್ತೆ. ಸೊ ಈ ಗೋಪಾಲ್ ಚಕ್ರವರ್ತಿ ಸನ್ನಿವೇಶ ಚೈತನ್ಯ ಚರಿತಾಮೃತದಲ್ಲಿ ಬರುತ್ತೆ. ಸೊ ಹರಿದಾಸ್ ಠಾಕೂರ್ ಭಗವಂತನ ಒಬ್ಬ ಶುದ್ಧ ಭಕ್ತರು. ಅವರು ದಿನನಿತ್ಯ 3 ಲಕ್ಷ ಭಗವಂತನ ನಾಮಸ್ಮರಣೆ ಮಾಡ್ತಾಯಿದ್ರು. ಸೊ ಒಂದು ಸಲ ಹಿರಣ್ಯ, ಗೋವರ್ಧನ ಇವರೆಲ್ಲರೂ ಚೈತನ್ಯ ಮಹಾಪ್ರಭುಗಳ ಬಂಧುಗಳಾಗಿದ್ದರು. ಅವರು ಶ್ರೀಲ ಹರಿದಾಸ್ ಠಾಕೂರ್ ಅವರ ಭಕ್ತಿಯನ್ನು ಕಂಡು ಅವರಿಗೆ ಇರುವ ಹರಿನಾಮದ ಜ್ಞಾನವನ್ನು ಕಂಡು ಹರಿನಾಮ ಆಕರ್ಷಣೆಯನ್ನು ನೋಡಿ ಜಪ ಮಾಡಲಿಕ್ಕೆ ಕೂಡ ಒಂದು ಆಕರ್ಷಣೆ ಬೇಕಾಗುತ್ತೆ. ಅದು ನಾವು ಹರಿದಾಸ್ ಠಾಕೂರಿಂದ ಕಲಿಬೇಕು. ಅದಕ್ಕೆ ಅವರಿಗೆ ನಾಮಾಚಾರ್ಯ ಅಂತ ಹೇಳ್ತಾರೆ. ಅದೇ ರೀತಿ ರೂಪಗೋಸ್ವಾಮಿ ಕೂಡ ಹೇಳ್ತಾರೆ, ನಾವು ಹೇಗೆ ಜಪ ಆಯಿತು ಯಾವಾಗ ಮುಗಿಯುತ್ತೆ ನಾವು 16 ಮಾಲೆ ಅಂತ ನಾವು ವೆಯ್ಟ್ ಮಾಡ್ತಾ ಇರ್ತೀವಿ. ಆದರೆ ಶ್ರೀ ರೂಪಗೋಸ್ವಾಮಿ ಹೇಳ್ತಾರೆ, ನಮಗೆ ಎಷ್ಟು ಆಸಕ್ತಿ ಇರಬೇಕಂದ್ರೆ, ನನಗೇನು ಬರೀ ಒಂದೇ ಬಾಯಿ ಇದೆ, 2 ಕಿವಿ ಇದೆ, ಇದರಿಂದ ನಾನು ಎಷ್ಟು ಅಂತ ಜಪ ಮಾಡಲಿ, ಎಷ್ಟು ಅಂತ ಜಪದ ಆನಂದವನ್ನು ಪಡೆಯಲಿ. ಹೇಗೆ ನಮಗೆ ಅನ್ಸುತ್ತೆ ಕೆಲವೊಮ್ಮೆ ಬರೀ ಒಂದೇ ಹೊಟ್ಟೆ ಇದೆ, 2-3 ಹೊಟ್ಟೆ ಇದ್ದರೆ ಜಾಸ್ತಿ ತಿನ್ಬೋದಾಗಿತ್ತು ಅಂತ. ಆದರೆ ಭಕ್ತರಿಗೆ ಅದೇ ರೀತಿ ಏನು ಬರೀ ನನಗೆ ಒಂದೇ ಬಾಯಿ ಇದೆ, 2 ಕಿವಿ ಇದೆ, 1 ಮಿಲಿಯನ್ ಬಾಯಿ ಇದ್ದರೆ 10 ಮಿಲಿಯನ್ ಕಿವಿಗಳಿದ್ದರೆ ಆವಾಗ ನಾನು ಚೆನ್ನಾಗಿ ಜಪವನ್ನು ಆನಂದಿಸಬಹುದು ಅಂತ ಇದು ಭಕ್ತರು ಹೇಳುವ ಒಂದು ವಿಚಾರ. ಅದೇ ರೀತಿ ನಾವು ಭಗವಂತನ ದರ್ಶನ ಮಾಡಲಿಕ್ಕೆ ಬರ್ತೀವಿ. ಭಗವಂತನ ದರ್ಶನ ನಾವು ಕೆಲವೊಂದು ಸತಿ ಬರೀ ಓಕೆ ಹಿಂಗೆ ನೋಡಿ ಮುಂದೆ ಹೋಗಿಬಿಡ್ತೀವಿ. 1 ನಿಮಿಷ ನೋಡ್ಬೋದು, 2 ನಿಮಿಷ ನೋಡ್ಬೋದು, 5 ನಿಮಿಷ ನೋಡ್ಬೋದು. ಬಟ್ ಶುದ್ಧ ಭಕ್ತರು ಹೇಗೆ ಭಗವಂತನ ದರ್ಶನ ಮಾಡ್ತಾರೆ ಅಂದರೆ, ಗೋಪಿಯರು ಹೇಳ್ತಾರೆ, ಕೃಷ್ಣನ ದರ್ಶನ ಮಾಡಬೇಕಾದ್ರೆ ಅವರು ಕಂಪ್ಲೇಂಟ್ ಮಾಡ್ತಾರೆ, ಓ ಬ್ರಹ್ಮ ನೀನು ಸರಿಯಾಗಿ ಸೃಷ್ಟಿ ಮಾಡಲಿಲ್ಲ, ಯಾಕೆ ಕಣ್ಣು ನಾವು ಮುಚ್ಚಬೇಕಾಗ್ತಾ ಇರುತ್ತೆ, ಎವ್ರಿ ಸ್ವಲ್ಪ ಕ್ಷಣ ಆದಮೇಲೆ ಟೈಮ್ ಆದಮೇಲೆ ಕಣ್ಣು ಮುಚ್ಚಬೇಕಾಗತ್ತೆ, ಇದರಿಂದ ನಮಗೆ ಸಂಪೂರ್ಣವಾಗಿ ಕೃಷ್ಣನ ದರ್ಶನ ಮಾಡಲಿಕ್ಕೆ ಆಗ್ತಾಯಿಲ್ಲ, ನಮಗೆ ಯಾವುದು ಬ್ರೇಕ್ ಇಲ್ಲದೆ ಭಗವಂತನ ಕೃಷ್ಣನ ದರ್ಶನ ಮಾಡಬೇಕು. ಸೊ ಇದು ಭಕ್ತರ ಒಂದು ಅಂದರೆ ಶುದ್ಧ ಭಕ್ತರು ಹೇಗೆ. ಸೊ ಅದೇ ರೀತಿ ಹರಿದಾಸ್ ಠಾಕೂರ್ ಕೂಡ ತುಂಬ ಶುದ್ಧವಾದ ಭಕ್ತರು. ಅವರಿಗಿರುವ ನಾಮ ಆಸಕ್ತಿ ಬಹುಶಃ ಯಾರಿಗೂ ಇಲ್ಲ, ಅದಕ್ಕೆ ನಾಮಾಚಾರ್ಯ ಅಂತ ಹೇಳ್ತಾರೆ ಅವರಿಗೆ. ಸೊ ಹಿರಣ್ಯ ಮತ್ತು ಗೋವರ್ಧನ್ ಅಂತ ಚೈತನ್ಯ ಮಹಾಪ್ರಭುಗಳು ಬಂದವರು ಒಂದು ಸಭೆಗೆ ಹರಿದಾಸ್ ಠಾಕೂರ್ ಅವರಿಗೆ ಇನ್ವೈಟ್ ಮಾಡ್ತಾರೆ, ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಎಲ್ಲ ದೊಡ್ಡ ದೊಡ್ಡ ಸ್ಕಾಲರ್ಸ್ ಇರ್ತಾರೆ, ಜ್ಞಾನಿಗಳಿರ್ತಾರೆ, ಪಂಡಿತರಿರ್ತಾರೆ, ನಾನಾ ಶಾಸ್ತ್ರದಲ್ಲಿ ನಿಪುಣರಿರುವ ಪಂಡಿತರಿರ್ತಾರೆ. ಆವಾಗ ಹರಿನಾಮದ ಬಗ್ಗೆ ಚರ್ಚೆ ಆಗುತ್ತೆ. ಸೊ ಅದರಲ್ಲಿ ಕೆಲವೊಬ್ಬರು ಪಂಡಿತರು ಹೇಳ್ತಾರೆ, ಓ ಹರಿನಾಮ ಮಾಡೋದ್ರಿಂದ, ಒಂದು ಸಲ ಹರಿನಾಮ ಮಾಡೋದ್ರಿಂದ ಎಲ್ಲ ಪಾಪಗಳು ಇಂದ ನಾವು ಮುಕ್ತರಾಗ್ತೀವಿ ಅಂತ. ಇನ್ನೊಬ್ಬರು ಪಂಡಿತರು ಹೇಳ್ತಾರೆ, ಒಂದು ಸಲ ಹರಿನಾಮ ಮಾಡೋದ್ರಿಂದ ನಮಗೆ ಮುಕ್ತಿ ಸಿಕ್ಬಿಡುತ್ತೆ, ಈ ದೈಹಿಕ ಬಂಧನದಿಂದ, ಮೃತ್ಯು ಲೋಕದ ಈ ಬಂಧನದಿಂದ ನಮಗೆ ಮುಕ್ತಿ ಸಿಕ್ಬಿಡುತ್ತೆ ಅಂತ ಹೇಳ್ತಾರೆ. ಆವಾಗ ಹರಿದಾಸ್ ಠಾಕೂರ್ ಒಂದು ವಿಚಾರ ಹೇಳ್ತಾರೆ, ಹರಿನಾಮ, ಶುದ್ಧವಾದ ಹರಿನಾಮ ಜಪ ಮಾಡೋದ್ರಿಂದ ಈ ಪಾಪಗಳಿಂದ ಮುಕ್ತಿ ಮತ್ತು ದೈಹಿಕ ಮೃತ್ಯು ಲೋಕದಿಂದ ಮುಕ್ತಿ ಇವೆಲ್ಲ ಸೆಕೆಂಡರಿ. ನಿಜವಾದ ಪರಿಣಾಮ ಹರಿನಾಮ ಜಪ ಮಾಡೋದ್ರಿಂದ ಏನು ಅಂದರೆ ಭಗವಂತನಲ್ಲಿ ನಮಗೆ ಪ್ರೀತಿ ಹುಟ್ಟುತ್ತೆ. ಇದು ನಿಜವಾದ ಫಲ ಹರಿನಾಮ ಜಪ ಮಾಡೋದರಿಂದ, ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡೋದರಿಂದ ಸಿಗೋದ ಮುಖ್ಯವಾದ ಫಲ ಇದು. ಇವೆಲ್ಲ ಸೆಕೆಂಡರಿ ಬೈ ಪ್ರಾಡಕ್ಟ್. ಭಕ್ತರಿಗೆ ನನಗೆ ಮುಕ್ತಿ ಬೇಡ
ಅಂತ ಕೂತ್ಬಿಟ್ಟಿರ್ತಾರೆ. ಅವ್ರಿಗೆ ಮುಕ್ತಿನೇ ಬೇಡ, ಕೃಷ್ಣ ಫ್ರೀಯಾಗಿ ತಗೊಳಪ್ಪ ಮುಕ್ತಿ ಅಂತ ಕೊಡ್ಲಿಕ್ಕೆ ರೆಡಿ ಇರ್ತಾರೆ. ಆದರೆ ಭಕ್ತರು ಹೇಳ್ತಾರೆ, ನಾನು ಮುಕ್ತಿ ತೊಗೊಂಡು ಏನು ಮಾಡಲಿ, ನನಗೆ ನಿನ್ನಲ್ಲಿ ಸೇವೆ ಬೇಕು. ಸೊ ಆವಾಗ ಇದರ ಬಗ್ಗೆ ಇದೇ ರೀತಿ ಚರ್ಚೆ ಮಾಡಬೇಕಾದ್ರೆ ಅವರೊಂದು ಶ್ಲೋಕವನ್ನು ಹೇಳ್ತಾರೆ. ಅಮ ಸಂಹರಗ್ ಅಖಿಲಂ ಸಕೃತ್ ಉದ್ಯಾದ್ ಏವ ಸಕಲ ಲೋಕಸ್ಯ ತರಣೀರ್ ಇವ ತಿಮಿರ ಜಲಧಿಂ ಜಯತಿ ಜಗನ್ಮಂಗಳಂ ಹರೇರ್ ನಾಮ. ಈಗ ನೋಡಿ, ಸೂರ್ಯೋದಯ ಆಗುತ್ತೆ ಬೆಳಿಗ್ಗೆ, ಸೂರ್ಯ ಬಂದ ತಕ್ಷಣ ಬೆಳಕು ಬರುತ್ತೆ. ಆದರೆ ಇನ್ನೊಂದು ವಿಷಯ ಇದರಲ್ಲಿ ನೋಡ್ತೀವಿ, ಸೂರ್ಯ ಹುಟ್ಟುವಕ್ಕಿಂತ ಮುಂಚೆ ಕೂಡ ಬೆಳಕು ಬಂದುಬಿಡುತ್ತೆ. ಸೂರ್ಯ ಹುಟ್ಟಿದ ಮೇಲೆ ಎಲ್ಲ ಬೆಳಕು ಬಂದಮೇಲೆ, ಒಂದು ಸರ್ತಿ ಬೆಳಕು ಬಂದಮೇಲೆ ಎಲ್ಲ ಈ ರಾಕ್ಷಸ ಪಿಶಾಚಿ ಇವೆಲ್ಲ ಹೊರಟೋಗ್ತವೆ, ಎಲ್ಲ ರೀತಿಯ ಅಂಧಕಾರ ಹೊರಟೋಗ್ಬಿಡುತ್ತೆ. ಇದು ಬರೀ ಸೂರ್ಯ ಹುಟ್ಟಿದ ಮೇಲೆಲ್ಲ, ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ ಕೂಡ ಅದರ ಎಫೆಕ್ಟ್ ನಮಗೆ ಕಾಣಿಸ್ಲಿಕ್ಕೆ ಬರುತ್ತೆ. ಅದೇ ರೀತಿ ಹರಿನಾಮ ಜಪ ಅದರ ಸೊ ನಾವು ಒಂದು ಸಲ ಹರಿನಾಮ ಜಪ ಇಲ್ಲ ಹರಿನಾಮ ಸ್ಮರಣೆ ಕೂಡ ಇಲ್ಲ ಬೇರೆ ಯಾರು ಜಪ ಮಾಡೋರು ನೋಡೋದ್ರಿಂದ ಕೂಡ ನಾವು ಶುದ್ಧರಾಗ್ತೀವಿ, ಅಷ್ಟು ಎಫೆಕ್ಟ್ ಇದೆ. ಸೊ ಹೇಗೆ ಬೆಳಕು ಬಂದಮೇಲೆ ಎಲ್ಲ ಈ ಪಿಶಾಚಿಗಳು ರಾಕ್ಷಸರು ಎಲ್ಲರೂ ಹೊರಟೋಗ್ಬಿಡ್ತಾರೆ, ಅದು ಅಂಧಕಾರ ಹೊರಟೋಗುತ್ತೆ. ಅದೇ ರೀತಿ ಪಾಪ ಮುಕ್ತಿ ಇವೆಲ್ಲ ಈವನ್ ಹರಿನಾಮ ಚೆನ್ನಾಗಿ ಜಪ ಮಾಡೋಕ್ಕಿಂತ ಮುಂಚೆನೇ ಅದೆಲ್ಲ ಸಿಕ್ಬಿಡುತ್ತೆ ಅಂತ ಹರಿದಾಸ್ ಠಾಕೂರು ಸೂರ್ಯೋದಯ ಮತ್ತು ಹರಿನಾಮ ಜಪ ಕಂಪೇರ್ ಮಾಡಿ ತಿಳಿಸ್ತಾರೆ. ಸೊ ಅದೇ ರೀತಿ ಚೆನ್ನಾಗಿ ಜಪ ಮಾಡ್ತಾ ಮಾಡ್ತಾ ಹೋದರೆ, ಶುದ್ಧ ನಾಮ ಜಪ ಮಾಡಲಿಕ್ಕೆ ಶುರು ಮಾಡಿದರೆ ತಕ್ಷಣ ನಮ್ಮ ಹೃದಯದಲ್ಲಿ ಭಗವಂತನ ಪ್ರತಿ ಶುದ್ಧ ಭಕ್ತಿ, ಶುದ್ಧ ಪ್ರೇಮ ಹುಟ್ಟಿಬಿಡುತ್ತದೆ ಅಂತ ಹರಿದಾಸ್ ಠಾಕೂರ್ ತಿಳಿಸ್ತಾರೆ. ಸೊ ಅವಾಗ ಕೂಡ ಅವರು ಅಜಾಮಿಲದ ಒಂದು ಉದಾಹರಣೆ ಕೊಡ್ತಾರೆ. ಅಜಾಮಿಲ ಹೇಗೆ ತನ್ನ ಮಗನಿಗೆ ಕರಲಿಕ್ಕೆ ನಾರಾಯಣ ಅಂತ ನಾಮಸ್ಮರಣೆ ಮಾಡಿದರೂ ಅವರಿಗೆ ಎಲ್ಲ ಪಾಪಗಳಿಂದ ಮುಕ್ತಿ ಸಿಕ್ಕಿ ಅವರಿಗೆ ಮತ್ತೊಂದು ಒಂದು ಚಾನ್ಸ್, ಅವಕಾಶ ಸಿಕ್ತು ಭಕ್ತಿಯಲ್ಲಿ ಮುಂದೆ ಒರೆಯಲಿಕ್ಕೆ. ಅದೇ ರೀತಿ ನಾವು ಇನ್ನೂ ಚೆನ್ನಾಗಿ ಜಪ ಮಾಡಿದರೆ, ಮನಸ್ಸು ಕೊಟ್ಟು ಜಪ ಮಾಡಿದರೆ, ನಮ್ಮ ಧ್ಯಾನ ಅಟೆನ್ಷನ್ ಕೊಟ್ಟು ಜಪ ಮಾಡಿದರೆ ಅದರ ಎಷ್ಟು ನಮಗೆ ಎಫೆಕ್ಟ್ ಸಿಗುತ್ತೆ ಅಂತ ನಾವೇ ಯೋಚನೆ ಮಾಡಬೇಕಾಗುತ್ತೆ. ಸೊ ಆವಾಗ ಅಲ್ಲಿ ಒಬ್ಬ ಪಂಡಿತ ಇರ್ತಾನೆ, ಅವನ ಹೆಸರು ಗೋಪಾಲ್ ಚಕ್ರವರ್ತಿ ಅಂತ. ಅವನು ಟ್ಯಾಕ್ಸ್ ಕಲೆಕ್ಟರ್ ಇರ್ತಾನೆ. ಅವನು ಪ್ರತಿ ವರ್ಷ 12 ಲಕ್ಷ ಕಾಯಿನ್ಸ್ ಎಲ್ಲರಿಂದ ತಗೊಂಡು ರಾಜನಿಗೆ, ಮುಘಲ್ ರಾಜನಿಗೆ ಅವನು ಕಲೆಕ್ಟ್ ಮಾಡಿ ಕೊಡ್ತಾ ಇರ್ತಾನೆ. ಸೊ ಅವನು ಕೂಡ ಒಬ್ಬ ಪಂಡಿತ. ಯಾವಾಗ ನಾವು ಅದಕ್ಕೆ ಹೇಳ್ತಾರೆ, ಅವನು ತುಂಬ ನೋಡ್ಲಿಕ್ಕೆ ಕೂಡ ತುಂಬ ಸುಂದರವಾಗಿದ್ದ, ಒಳ್ಳೆಯ ಯುವಕ, ಒಳ್ಳೆ ಬಾಡಿಲಿ ಫೀಚರ್ಸ್ ಇರುತ್ತೆ, ಅವನ ದೈಹಿಕ ಗುಣಗಳು. ಅದೇ ರೀತಿ ಸ್ವಲ್ಪ ಶಾಸ್ತ್ರವನ್ನು ಓದಿ ತುಂಬ ತಾನು ಬುದ್ಧಿವಂತ ಅಂತ ಅಂದ್ಕೊಂಡ್ಬಿಡ್ತಾನೆ. ಸೊ ಅದಕ್ಕೆ ಹೇಳ್ತಾರೆ, ಭಕ್ತಿಯಲ್ಲಿ ಈ ಬ್ಯೂಟಿ ಆಗಲಿ, ಇದು ನಾಲೆಡ್ಜ್, ಜ್ಞಾನ ಆಗಲಿ, ಇವೆಲ್ಲ ಕೆಲವೊಂದು ಬಾಧ್ಯತೆ ಆಗಿಬಿಡುತ್ತೆ. ಸೊ ಅವನು ಒಬ್ಬ ಜ್ಞಾನಿ ಆಗಿರೋ ಕಾರಣ ಅವನಿಗೆ ಭಕ್ತಿಯ ಬಗ್ಗೆ ಅವನಿಗೆ ಜ್ಞಾನ ಇರೋದಿಲ್ಲ. ಜ್ಞಾನೀಸ್ ಯಾರಿರ್ತಾರೆ, ಪಂಡಿತರು ಯಾರಿರ್ತಾರೆ, ಅವರಿಗೆ ಈ ಭಕ್ತಿ ಎಲ್ಲ ಸುಮ್ಮನೆ ಸೆಂಟಿಮೆಂಟ್, ಇಮೋಷ್ನಲ್ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಸೊ ಅವರು ವಾದ ಮಾಡಲಿಕ್ಕೆ ಶುರು ಮಾಡ್ತಾರೆ,
ಎಷ್ಟೊಂದು ಜನ್ಮ ಸಂಪೂರ್ಣ ಜ್ಞಾನ ಪಡೆದುದರೂ ಕೂಡ ಎಷ್ಟೊಂದು ಜನ್ಮ ಆದಮೇಲೆ ಮುಕ್ತಿ ಸಿಗುತ್ತೆ. ನೀವು ಬರೀ ಶುದ್ಧ ನಾಮದ ಸ್ಮರಣೆ ಮಾಡೋದ್ರಿಂದ, ಹರಿನಾಮ ಜಪ ಮಾಡೋದ್ರಿಂದ ಮುಕ್ತಿ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡಿ ಎಷ್ಟು ಈ ಹರಿದಾಸ್ ಠಾಕೂರ್ ಎಷ್ಟು ಒಬ್ಬ ಇಮೋಷ್ನಲ್ ವ್ಯಕ್ತಿ ಅಂತ. ಇವನು ದೊಡ್ಡ ವ್ಯಕ್ತಿ ಅಲ್ಲ, ಇವನು ಬರೀ ಒಂದು ಇಮೋಷ್ನಲ್, ಇವನ ಭಕ್ತಿ ಅಲ್ಲ, ಬರೀ ಇಮೋಷ್ನಲ್. ಯಾಕಂದರೆ ಶಾಸ್ತ್ರದ ಪ್ರಕಾರ ಎಷ್ಟೊಂದು ಜನ್ಮ ಆದಮೇಲೆ ಸಂಪೂರ್ಣ ಜ್ಞಾನ ಪಡೆದರೆ ಆವಾಗ ಮುಕ್ತಿ ಸಿಗುತ್ತೆ ಅಂತ ಆ ಥರ ವಾದ ಮಾಡಲಿಕ್ಕೆ ಶುರು ಮಾಡ್ತಾನೆ. ಆವಾಗ ಹರಿದಾಸ್ ಠಾಕೂರ್ ಹೇಳ್ತಾರೆ ಗೋಪಾಲ್ ಚಕ್ರವರ್ತಿ, ಯಾಕೆ ನೀನು ಈ ಥರ ಹೇಳ್ತಾ ಇದೀಯಾ? ಭಗವದ್ಗೀತೆಯಲ್ಲಿ ಕೃಷ್ಣ ಕೂಡ ಹೇಳ್ತಾನೆ, ಕ್ಲೇಶೋಧಿಕೃತಸ್ತೇಷಾಂ ಅವ್ಯಕ್ತಾಸಕ್ತಚೇತಸಾಂ ಅವ್ಯಕ್ತ್ಯಾ ಹಿ ಗತಿರ್ದುಃಖಂ ದೇಹವದ್ಭಿರವ್ಯಾಪ್ಯತೆ. ಮತ್ತು ಹರಿದಾಸ್ ಠಾಕೂರ್ ಹೇಳ್ತಾರೆ, ನೀವು ಯಾಕೆ ಶಾಸ್ತ್ರ ಮೇಲೆ ಡೌಟ್ ಮಾಡ್ತಾಯಿದ್ದೀರಾ? ಶಾಸ್ತ್ರದಲ್ಲಿ ಹೇಳ್ತಾ ಇದ್ದಾರೆ, ತ್ವತ್ ಸಾಕ್ಷಾತ್ ಕರಣಹಲದ ವಿಶುದ್ಧಾಬ್ಧಿ ಸ್ಥಿತಿಸ್ಯ ಮೇ ಸುಖಾನಿ ಗೋಷ್ಪಾದಯಂತೆ ಬ್ರಾಹ್ಮಣಿ ಅಪಿ ಜಗದ್ಗುರು. ಭಗವಂತನ ದರ್ಶನ ಆದಮೇಲೆ, ಭಗವಂತನ ಶುದ್ಧ ನಾಮ ಜಪ ಆದಮೇಲೆ ನನಗೆ ಎಷ್ಟು ಆನಂದ ಸಿಗ್ತಾ ಇದೆ ಅಂದರೆ ಅದು ಓಷನ್, ಸಮುದ್ರ ಥರ ಅಷ್ಟು ಆನಂದ ನನಗೆ ಸಿಗ್ತಾ ಇದೆ. ಆ ಸಮುದ್ರದಲ್ಲಿ ನಾನು ಆನಂದ ಪಡಿಬೇಕಾದರೆ ಈ ಮುಕ್ತಿಯಿಂದ ಸಿಗುವ ಬ್ರಹ್ಮಾನಂದ ಏನಿದೆ ಅದು ಹೇಗೆ ಅನ್ನಿಸ್ತಾ ಇದೆ ಅಂದರೆ, ಒಂದು ಮಳೆಯಲ್ಲಿ ಹೇಗೆ ಒಂದು ಆಕಳು ನಡೆದು ಹೋದಾಗ ಒಂದು ಹೋಲ್ ಆಗುತ್ತೆ, ಆ ಹೋಲಲ್ಲಿ ಸ್ವಲ್ಪ ನೀರು ಬೀಳುತ್ತೆ. ಸೊ ಆ ನೀರು ಕಂಪೇರ್ ಮಾಡಿದರೆ ಓಷನ್, ಸಮುದ್ರ ಕಂಪೇರ್ ಮಾಡಿದರೆ ಏನು ವ್ಯತ್ಯಾಸ, ತುಂಬ ವ್ಯತ್ಯಾಸ. ಸೊ ಅದರಿಂದ ಕಂಪ್ಯಾರಿಸನೇ ಇಲ್ಲ. ಭಕ್ತಿಯಲ್ಲಿ ಸಿಗುವ ಆನಂದ ಎಷ್ಟು ಆನಂದ ಅಂದರೆ ಮುಕ್ತಿ ಅದಕ್ಕೆ ಕಂಪ್ಯಾರಿಸನೇ ಇಲ್ಲ. ಈ ಥರ ಎಷ್ಟೊಂದು ಉದಾಹರಣೆ ಕೊಟ್ಟ ಮೇಲೆ ಗೋಪಾಲ್ ಚಕ್ರವರ್ತಿಗೆ ಇನ್ನೂ ಜಾಸ್ತಿ ಕೋಪ ಬರುತ್ತೆ. ಸೊ ಆವಾಗ ಅವರು ಚಾಲೆಂಜ್ ಮಾಡ್ತಾರೆ, ಹೌದಾ ಈ ಥರ ಹೇಳ್ತಾ ಇದ್ದೀರಾ, ಆಯಿತು ನನಗೆ ಹರಿನಾಮ ಜಪದಿಂದ ಮುಕ್ತಿ ಸಿಗಲಿಲ್ಲ ಅಂದರೆ ನಿಮ್ಮ ಮೂಗನ್ನೇ ನಾನು ಕಟ್ ಮಾಡಿಬಿಡ್ತೀನಿ ಅಂದರೆ ಈ ಥರ ಒಂದು ಚಾಲೆಂಜ್ ಇಡ್ತಾರೆ. ಆಯಿತು ನೋಡೋಣ, ಭಕ್ತಿಯಲ್ಲಿ ನಾನು ಹರಿನಾಮ ಸ್ಮರಣೆ ಮಾಡೋದ್ರಿಂದ ಮುಕ್ತಿ ಸಿಗುತ್ತೆ ನೋಡೋಣ, ಸಿಗಲಿಲ್ಲ ಅಂದರೆ ನಿಮ್ಮ ಮೂಗನ್ನು ನಾನು ಕತ್ತರಿಸ್ಬಿಡ್ತೀನಿ. ಅದರ ಅಪೋಸಿಟ್ ಸಿಕ್ಬಿಟ್ರೆ ನನ್ನ ಮೂಗು ಕಟ್ಟಾಗಿ ಹೋಗ್ಬಿಡ್ಲಿ ಅಂತ ಈ ಥರ ಚಾಲೆಂಜ್ ಮಾಡ್ತಾರೆ ಹರಿದಾಸ್ ಠಾಕೂರ್. ಅಂತಹ ಶುದ್ಧ ಭಕ್ತರಿಗೆ, ಅಂತಹ ಮಹಾತ್ಮರಿಗೆ ಗೋಪಾಲ್ ಚಕ್ರವರ್ತಿ ಚಾಲೆಂಜ್ ಮಾಡ್ತಾರೆ. ಸೊ ತಕ್ಷಣ ಅಲ್ಲಿರೋ ಎಲ್ಲ ಭಕ್ತರು ತಕ್ಷಣ ಇದಕ್ಕೆ ವಿರೋಧ ಮಾಡ್ತಾರೆ, ಅವನಿಗೆ ಬೈಲಿಕ್ಕೆ ಶುರು ಮಾಡ್ತಾರೆ, ಅವನಿಗೆ ಒದ್ದು ಹೊರಗಾಕ್ಬಿಡ್ತಾರೆ. ಹರಿದಾಸ್ ಠಾಕೂರ್ ಕೂಡ ಅಲ್ಲಿಂದ ಎದ್ಬಿಟ್ಟು ಹೋಗ್ತಾರೆ. ಆದರೂ ಹೇಳ್ತಾರೆ ಬೇರೆ ಭಕ್ತರಿಗೆ, ಇಲ್ಲ ಇದು ನಿಮ್ಮ ತಪ್ಪಲ್ಲ, ಇದು ಅವನ ತಪ್ಪು ಅಲ್ಲ, ಅವನು ಮಾಯಾವಾದಿ ಆಗಿರೋ ಕಾರಣ, ಅವನಿಗೆ ಜ್ಞಾನಿ ಆಗಿರೋ ಕಾರಣ, ಅವನಿಗೆ ಭಕ್ತಿ ಬಗ್ಗೆ ಚೂರು ಕೂಡ ಅರಿವು ಇಲ್ಲ, ಜ್ಞಾನ ಇಲ್ಲ. ಸೊ ಅದರಿಂದ ಅವನು ಹೀಗೆ ಆಡ್ತಾ ಇದ್ದಾನೆ ಅಂತ ಹೇಳ್ತಾರೆ. ಇದು ಶುದ್ಧ ಭಕ್ತರ ಒಂದು ಗುಣ. ಯಾವುದೇ ಕಾರಣಕ್ಕೂ ಬೇರೆಯವರಲ್ಲಿ ಅವರ ದ್ವೇಷ ಇರೋದಿಲ್ಲ. ಬೇರೆಯವರು ಒಳ್ಳೆಯದೇ ಆಗಲಿ ಅಂತ ಅವರು ಬಯಸ್ತಾರೆ. ಇನ್ನೂ ಜಾಸ್ತಿ ಅವನು ಗೋಪಾಲ್ ಚಕ್ರವರ್ತಿ ಇನ್ನೂ ಜಾಸ್ತಿ ಪಾಪ ಆಗೋದು ಬೇಡ ಅವನ ಕೈಲಿ ಅಂತ ಹೇಳಿಬಿಟ್ಟು ಅವರು ಎದ್ದು ಬರ್ತಾರೆ. ಆದರೆ 3 ದಿನದಲ್ಲೇ ಆ ಬ್ರಾಹ್ಮಣನಿಗೆ ಕುಷ್ಠರೋಗ ಬಂದುಬಿಡುತ್ತೆ. ಕುಷ್ಠರೋಗ ಬಂದು ಅವನ ಮೂಗು ಮೃದುವಾಗಿ ಮೂಗು ಮುರಿದು ಹೋಗಿಬಿಡುತ್ತೆ. ಅವನ ಸುಂದರವಾದ ಬೆರಳುಗಳು ಅದು ಕೂಡ ಮೃದುವಾಗಿ ಅವು ಹೋಗಿಬಿಡುತ್ತೆ. ಸೊ ಈ ವಿಷಯ ಗೊತ್ತಾದಮೇಲೆ
ಎಲ್ಲರೂ ಹೇಳ್ತಾರೆ, ನೋಡು ಆ ಥರ ಪಾಪ ಮಾಡಿದ ಇವನಿಗೆ ಸರಿಯಾಗಿ ಶಿಕ್ಷೆ ಸಿಕ್ತು ಅಂತ. ಆದರೆ ಹರಿದಾಸ್ ಠಾಕೂರ್ ಹೇಳ್ತಾರೆ, ಅವರಿಗೆ ತುಂಬ ಪಾಪ ಅನಿಸುತ್ತೆ, ಅಯ್ಯೋ ಪಾಪ ಅವನಿಗೆ ಕುಷ್ಠರೋಗ ಆಯಿತು ಅಂತ. ಇದು ಕೂಡ ಒಬ್ಬ ವೈಷ್ಣವ ಲಕ್ಷಣೆ. ಪರ ದುಃಖ ದುಃಖಿ. ವೈಷ್ಣವರು ಹೇಗಿರ್ತಾರೆ ಅಂದರೆ ಪರ ದುಃಖ ದುಃಖಿ. ಬೇರೆಯವ್ರಿಗೆ ದುಃಖ ಆದರೆ ಅವ್ರಿಗೆ ಕೂಡ ದುಃಖ ಆಗುತ್ತೆ. ಸೊ ಹೀಗಾಗಿ ಈ ವ್ಯಕ್ತಿಗೆ ಕುಷ್ಠರೋಗ ಬರುತ್ತೆ. ಕುಷ್ಠರೋಗದಿಂದ ಅವನಿಗೆ ಎಷ್ಟೊಂದು ತೊಂದರೆ ಆಗುತ್ತೆ. ಸೊ ಅದೇ ರೀತಿ ಒಬ್ಬ ವಸುದೇವ್ ಅಂತ ಒಬ್ಬರು ಭಕ್ತರಿರ್ತಾರೆ, ಅವ್ರಿಗೆ ಕೂಡ ಕುಷ್ಠರೋಗ ಇತ್ತು. ಆದರೂ ಅವರು ಸದಾಕಾಲ ಹರಿನಾಮ ಸ್ಮರಣೆ ಮಾಡ್ತಾ ಹರೇ ಕೃಷ್ಣ ಮಂತ್ರ ಜಪ ಮಾಡ್ತಾ ಇರ್ತಾಯಿದ್ರು. ಅದರಿಂದ ಅವರಿಗೆ ಆ ರೋಗದ ನೋವೇ ಗೊತ್ತಾಗ್ತಾ ಇರಲಿಲ್ಲ. ಕೆಲವೊಂದು ಸತಿ ಆ ಕುಷ್ಠರೋಗದಲ್ಲಿ ಕ್ರಿಮಿಕೀಟಗಳು ದೇಹದಲ್ಲಿ ಇರ್ತಾವೆ. ಎಷ್ಟು ಕ್ರಿಮಿಕೀಟಗಳು ಇರ್ತಾವೆ ಅಂದರೆ ಕೆಲವೊಂದು ಸತಿ ಕಾಣಿಸ್ಕೊಳ್ತವೆ. ಅವು ಒಂದು ಕ್ರಿಮಿಕೀಟ ಅವರ ದೇಹದಿಂದ ಕೆಳಗಡೆ ಬಿದ್ದರೆ, ಅಯ್ಯೋ ನಾನು ಎಷ್ಟು ಪಾಪಿ, ನನಗೆ ಇದೇನೂ ಇಲ್ಲ, ಇದಕ್ಕಿಂತ ಜಾಸ್ತಿ ನನಗೆ ಶಿಕ್ಷೆ ಸಿಗಬೇಕಾಗಿತ್ತು, ಆದರೆ ಭಗವಂತನ ದಯದಿಂದ ನನಗೆ ಕಡಿಮೆ ಶಿಕ್ಷೆ ಸಿಕ್ಕಿದೆ ಅಂತ ಅವರು ಆ ಕ್ರಿಮಿಕೀಟವನ್ನು ಎತ್ತಿ ಮತ್ತು ತಿರ್ಗಾ ಅವ್ರ ದೇಹದ ಮೇಲೆ ಇಡ್ತಾಯಿದ್ರು. ಅಷ್ಟು ಅವರ ಕಾನ್ಷಿಯಸ್ನೆಸ್, ಅವರ ಪ್ರಜ್ಞೆ ಆ ಥರ ಇರ್ತಾಯಿತ್ತು. ಸೊ ಒಂದು ಸಲ ಅವರಿಗೆ ವಿಷಯ ತಿಳಿದು ಬರ್ತದೆ, ಚೈತನ್ಯ ಮಹಾಪ್ರಭು ಬರ್ತಾ ಇದ್ದಾರೆ ಒಬ್ಬ ಭಕ್ತರ ಮನೆಗೆ. ಹೀಗಾಗಿ ಅವರ ದರ್ಶನ ಮಾಡಲಿಕ್ಕೆ ವಸುದೇವ ತಕ್ಷಣ ಓಡಿ ಬರ್ತಾರೆ ಆ ಜಾಗಕ್ಕೆ. ಆದರೆ ಅಷ್ಟರಲ್ಲಿ ಚೈತನ್ಯ ಮಹಾಪ್ರಭು ಅಲ್ಲಿಂದ ಹೊರಟೋಗಿರ್ತಾರೆ. ಅಯ್ಯೋ ನಾನು ಎಷ್ಟು ಪಾಪಿ, ನನಗೆ ಭಗವಂತ ನನಗೆ ದರ್ಶನ ಕೊಡಲಿಲ್ಲ, ಎಷ್ಟು ಪಾಪ ಮಾಡಿದ್ದೀನಿ ಅಂತ ಆ ಥರ ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಆವಾಗ ತಕ್ಷಣ ಅವರ ಭಕ್ತಿ ನೋಡಿ, ಅವರ ಚೈತನ್ಯ ಮಹಾಪ್ರಭು ದರ್ಶನ ಮಾಡುವ ಒಂದು ಆಸಕ್ತಿ ನೋಡಿ ತಕ್ಷಣ ಚೈತನ್ಯ ಮಹಾಪ್ರಭು ಬೇರೆ ಯಾವುದೋ ಒಂದು ಗ್ರಾಮದಲ್ಲಿದ್ದರೂ ಕೂಡ ಅವರ ಕಣ್ಣು ಮುಂದೆ ಪ್ರತ್ಯಕ್ಷ ಆಗಿ ಅವರಿಗೆ ದರ್ಶನ ಕೊಡ್ತಾರೆ. ದರ್ಶನ ಕೊಟ್ಟು ಅವನಿಗೆ ಅಪ್ಕೊಳ್ತಾರೆ. ಅವರ ಭಕ್ತಿ ನೋಡಿ, ಅವ್ರ ಕುಷ್ಠರೋಗ ಆಗಿದ್ದರೂ ಕೂಡ ಅವನ ದೇಹದಲ್ಲಿ ಇಷ್ಟೊಂದು ಕ್ರಿಮಿಕೀಟಗಳು ಇದ್ದರೂ ಕೂಡ ಚೈತನ್ಯ ಮಹಾಪ್ರಭು ಅವನನ್ನು ಒಪ್ಕೊಳ್ತಾರೆ. ತಕ್ಷಣ ಅವನಿಗೆ ಸುಂದರವಾದ ಒಂದು ದೇಹ ಸಿಗುತ್ತದೆ. ಸೊ ಇದೇ ರೀತಿ ಭಕ್ತರಿಗೆ ಕೂಡ ಕೆಲವೊಮ್ಮೆ ತೊಂದರೆ ಆಗ್ಬೋದು. ಆದರೆ ಹರಿನಾಮ ಸ್ಮರಣೆಯಿಂದ, ಭಕ್ತಿಯಲ್ಲಿ ನಾವು ತೊಡಗಿದರೆ ನಮಗೆ ಆ ಯಾವುದೇ ರೀತಿಯ ತೊಂದರೆ ಕೂಡ ಬರುವುದಿಲ್ಲ. ಜನ್ಮ ಮೃತ್ಯು ಜರ ವ್ಯಾಧಿ ದುಃಖ ದೋಷಾಣು ದರ್ಶನಂ ಅಂತ ಹೇಳ್ತಾರೆ. ಈ ಮೃತ್ಯುಲೋಕ, ಭೌತಿಕ ಲೋಕ ಈ ಎಲ್ಲ ಪ್ರಾಬ್ಲಮ್ಸಿಂದ ಕೂಡಿದೆ. ಹೇಗೆ ಸ್ವಲ್ಪ ವರ್ಷಗಳ ಮುಂಚೆ ಕೋವಿಡ್ ಬಂತು, ಇವಾಗ ವಾರ್ ಸಿಚುವೇಶನ್ ಬರ್ತಾಯಿದೆ. ಆದರೆ ಭಕ್ತರಿಗೆ ಒಂದೇ ಏನು ಟೆನ್ಷನ್ ಅಂದರೆ, ನಾನು ಯಾವಾಗಲೂ ಭಕ್ತಿಯಲ್ಲಿ ತೊಡಗಿರಬೇಕು. ಆ ರೀತಿ ತೊಡಗಿದರೆ ಕೋವಿಡ್ ಬರಲಿ, ಯಾವುದೇ ವಾರ್ ಬರಲಿ, ಯಾವುದೇ ರೀತಿ ತೊಂದರೆ ಕೂಡ ಬರುವುದಿಲ್ಲ. ಇದು ಭಗವಂತನ ಪ್ರಾಮಿಸ್. ಸೊ ಭಗವದ್ಗೀತೆಯಲ್ಲಿ ಕೃಷ್ಣ ಕೂಡ ಅರ್ಜುನಿಗೆ ಡಿಕ್ಲೇರ್ ಬೋಲ್ಡ್ಲಿ, ಅಂದರೆ ದೃಢವಾಗಿ ಹೇಳು, ನೀನು ಭಕ್ತರಿಗೆ ಯಾವುದೇ ರೀತಿಯ ತೊಂದರೆ ಬರುವುದಿಲ್ಲ, ಮೃತ್ಯು ಬರುವುದಿಲ್ಲ, ಯಾವತ್ತೂ ಭಗವಂತನ ರಕ್ಷಣೆ ಇರುತ್ತೆ. ಸೊ ವಾಸುದೇವ ಚೈತನ್ಯ ಮಹಾಪ್ರಭು ದರ್ಶನ ಮಾಡಿದಾಗ ಈ ಶ್ಲೋಕವನ್ನು ಹೇಳ್ತಾರೆ, ಕ್ವಾಹಂ ದರಿದ್ರ ಪಾಪಿ ಯಾನ್ ಕ್ವಾ ಕೃಷ್ಣ ಶ್ರೀನಿಕೇತನಃ ಬ್ರಹ್ಮಬಂಧು ರೀತಿ ಸ್ಮಾಹಂ ಬಾಹುಭ್ಯಾಂ ಪರಿರಂಭಿತಃ. ನಾನು ಯಾರು? ಒಬ್ಬ ಪಾಪಿ. ಕೃಷ್ಣ ಯಾರು? ದೇವೋತ್ತಮ ಪುರುಷ, ಪರಮಪುರುಷ, ಶ್ರೀನಿಕೇತನಃ. ಶ್ರೀನಿಕೇತನ, ಅವನಲ್ಲಿ ಎಲ್ಲ 6 ಭಗ ಅಂದರೆ ಆಪುಲೆನ್ಸ್ ಅಂದರೆ ಐಶ್ವರ್ಯ, 6 ರೀತಿಯ ಐಶ್ವರ್ಯ ಎಲ್ಲ ತುಂಬಿರೋ ಭಗವಂತ ದೇವೋತ್ತಮ ಪರಮಪುರುಷ. ಆದರೂ ಕೂಡ ಕೃಷ್ಣನನ್ನು
ಕೊಂಡ್ಬಿಟ್ಟಿದ್ದಾನೆ. ಸೊ ನಾವು ಎಷ್ಟೇ ಪಾಪಿಯಾಗಿದ್ದರೂ ಕೂಡ ನಾವು ಭಕ್ತಿ ಸೇವೆಯಲ್ಲಿ ತೊಡಗಿದರೆ ಭಕ್ತಿ ಕೃಷ್ಣನಿಗೆ ಎಷ್ಟು ಆಕರ್ಷಣೆ ಸಿಗುತ್ತದೆ ಅಂದರೆ ಕೃಷ್ಣ ದ್ವಾರಕೆಯಲ್ಲಿ ಕೂಡ ವೃಂದಾವನಲ್ಲಿ ಕೂಡ ಭಕ್ತಿ ಕೃಷ್ಣನಿಗೆ ಆಕರ್ಷಣೆ ಕೊಡುತ್ತದೆ ಅಂದರೆ ಅದನ್ನು ತೀರಿ ಅದರ ಬದಲು ಏನು ಬೇರೆ ವಸ್ತು ಕೊಡಲಿಕ್ಕೆ ಸಾಧ್ಯವಾಗೋದಿಲ್ಲ ಕೃಷ್ಣನ ಕೈಯಲ್ಲಿ. ನಾವು ಏನೇ ವರ ಕೇಳಿದರೂ ಕೃಷ್ಣ ಕೊಡ್ತಾನೆ. ಆದರೆ ನಾವು ಒಳ್ಳೆ ಕೆಲಸ ಮಾಡಿದರೆ, ಪುಣ್ಯ ಕೆಲಸ ಮಾಡಿದರೆ ಹಲವಾರು ನಮಗೆ ಗಿಫ್ಟು ವಸ್ತುಗಳನ್ನು ಕೃಷ್ಣ ಕೊಡ್ತಾನೆ. ಆದರೆ ಭಕ್ತಿ ಸೇವೆ ಮಾಡಿದರೆ ಅದ್ರ ಬದಲಾಗಿ ಅದ್ರ ಈಕ್ವಲ್ ಆಗಿ ಕೃಷ್ಣನ ಹತ್ರ ಕೊಡಲಿಕ್ಕೆ ಬೇರೆ ಏನೂ ವಸ್ತು ಇಲ್ಲ. ಅವನು ಕೃಷ್ಣನ ಹೇಳ್ತಾರೆ ಕೃಷ್ಣನ ಸ್ಮೈಲ್. ಸೊ ಹೀಗಾಗಿ ಅದಕ್ಕೆ ದ್ವಾರಕೆಯ ಎಲ್ಲರೂ ಜನರು ಸದಾಕಾಲ ಕೃಷ್ಣನ ಸ್ಮರಣೆ ಮಾಡ್ತಾ ಕೃಷ್ಣನ ಭಕ್ತಿಯಲ್ಲಿ ತೊಡಗಿದ ಕಾರಣ ಅವರಿಗೆ ಬೇರೆ ಏನೂ ಈಕ್ವಲ್ ಗಿಫ್ಟ್ ಕೊಡಲಿಕ್ಕಾಗೋದಿಲ್ಲ. ಅದಕ್ಕೆ ಸದಾಕಾಲ ಕೃಷ್ಣ ತನ್ನ ಸ್ಮೈಲ್, ಸುಂದರವಾದ ದರ್ಶನ ಕೊಡ್ತಾ ಅವರಿಗೆ ಸೊ ಹೀಗಾಗಿ ಆ ಸುಂದರವಾದ ಸ್ಮೈಲ್ ನೋಡಿ ಭಕ್ತರು ಅವರಲ್ಲಿ ಕೂಡ ಆನಂದ ಜಾಸ್ತಿ ಆಗುತ್ತದೆ. ಇದನ್ನು ನೋಡ್ತಾ ಕೃಷ್ಣನಲ್ಲಿ ಕೂಡ ಆನಂದ ಜಾಸ್ತಿ ಆಗುತ್ತೆ. ಈ ರೀತಿ ಆನಂದ ಎಂಬುದು ನಮ್ಮ ಭಕ್ತಿ ಆನಂದ ಈ ಥರ ಬೆಳೀತಾ ಇರುತ್ತೆ. ಸೊ ಈ ಶ್ಲೋಕದಲ್ಲಿ ಇದನ್ನು ನಾವು ನೋಡಬೇಕು. ಭಕ್ತರಿಗೆ ಆಗುವ ತೊಂದರೆ ಬೇರೆ, ಸಾಮಾನ್ಯ ಜನರಿಗೆ ಆಗುವ ತೊಂದರೆ ಬೇರೆ. ಈ ಶ್ಲೋಕದಲ್ಲಿ ಆಲ್ದೋ ಪರೀಕ್ಷಿತ್ ಮಹಾರಾಜರಿಗೆ ಹಸಿವು, ದಣಿ, ಬಾಯಾರಿಕೆ ಇವೆಲ್ಲ ಆಗ್ತವೆ. ಆದರೂ ಅದು ಈ ಒಂದು ಕಾರಣಕ್ಕೆ ಏನಂದರೆ ಅವರಿಂದ ಶ್ರೀಮದ್ ಭಾಗವತಂ ಎಲ್ಲ ಮನುಷ್ಯರಿಗೆ ಲಭ್ಯ ಆಗಲಿ ಅಂತ ಕೃಷ್ಣ ಪರೀಕ್ಷಿತ್ ಮಹಾರಾಜ ಒಂದು ಇನ್ಸ್ಟ್ರೂಮೆಂಟ್ ಆಗಿ ಅವರು ಯೂಸ್ ಮಾಡಿ ಅವರಿಂದ ಈ ಶ್ರೀಮದ್ ಭಾಗವತಂ ಎಲ್ಲರ ಬೆನಿಫಿಟ್ಗೋಸ್ಕರ ಬರ್ತಾಯಿದೆ. ಅದೇ ರೀತಿ ಇಲ್ಲಿ ಇನ್ನೂ ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳ್ತಾರೆ, ನಾವು ಭಗವಂತನ ಕೆಲವೊಂದು ಸತಿ ಮರಿಬೋದು, ಆದರೆ ಭಗವಂತ ಯಾವತ್ತೂ ತನ್ನ ಭಕ್ತರನ್ನು ಮರೆಯುವುದಿಲ್ಲ. ನಾವು ಎಷ್ಟೇ ಕೆಲವೊಂದು ಸತಿ ಭೌತಿಕ ಲೋಕ ಇದೆ, ತುಂಬ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ, ಕೆಲಸ ಇರುತ್ತೆ. ಸೊ ಹೀಗಾಗಿ ನಾವು ಕೆಲವೊಂದು ಸತಿ ಅದರಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ಆದರೆ ನಾವು ಒಂದು ಸತಿ ಭಕ್ತಿ ಪಂಥದಲ್ಲಿ ಬಂದರೆ, ಭಕ್ತಿ ಸೇವೆ ಮಾಡಲಿಕ್ಕೆ ಶುರು ಮಾಡಿದರೆ, ಶ್ರೀಲ ಪ್ರಭುಪಾದರನ್ನು ಗುರುವಾಗಿ ಒಪ್ಕೊಂಡು ಅವರ ಹೇಳಿದ ನಿಯಮಗಳನ್ನು ಪಾಲನೆ ಶುರು ಮಾಡಿದರೆ, ನಾವು ಎಷ್ಟೇ ಭೌತಿಕ ಜಂಜಾಟದಲ್ಲಿ ಸಿಕ್ಕಾಕೊಂಡು ಬಿಟ್ಟರೂ ಕೂಡ ಭಗವಂತ ಸಿಚುವೇಶನ್ ಕ್ರಿಯೇಟ್ ಮಾಡ್ತಾರೆ, ಯಾವ ರೀತಿ ನಾವು ಅದರಿಂದ ಹೊರಗೆ ಬಂದು ಈ ಭೌತಿಕ ಅಟ್ಯಾಚ್ಮೆಂಟಿಂದ ದೂರ ಆಗ್ತೀವಿ. ಇಲ್ಲಿ ಪ್ರಭುಪಾದರು ಹೇಳ್ತಾರೆ, ನಾವು ವೈಕುಂಠಕ್ಕೆ ಹೋಗಬೇಕಂದ್ರೆ ಎಲ್ಲ ರೀತಿಯ ಭೌತಿಕ ಅಟ್ಯಾಚ್ಮೆಂಟಿಂದ ದೂರ ಇರಬೇಕು. ಅಟ್ಯಾಚ್ಮೆಂಟ್ ಫಾರ್ ವರ್ಲ್ಡ್ಲಿ ರಿಲೇಷನ್ಸ್, ಭೌತಿಕ ಈ ಸಂಬಂಧಗಳಿಂದ ಅದರಿಂದ ದೂರ ಅಲ್ಲ, ಭೌತಿಕ ಸಂಬಂಧದ ಅಟ್ಯಾಚ್ಮೆಂಟಿಂದ ದೂರ ಇರಬೇಕು. ಅಂದರೆ ಅಟ್ಯಾಚ್ಮೆಂಟ್ ಯಾವಾಗ ಆಗುತ್ತೆ, ಯಾವಾಗ ನಾನಿಲ್ಲ ಅಂದರೆ ಯಾರೂ ನೋಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಹೀಗಾಗಿ ಹೇಗೆ ಭರತ್ ಮಹಾರಾಜ್ ಕೂಡ ತಪಸ್ಸು ಮಾಡಬೇಕಾದ್ರೆ ಒಂದು ಯಾವುದೋ ಜಿಂಕೆ ಮರಿ ಜಿಂಕೆಯನ್ನು ಜನ್ಮ ಕೊಟ್ಟು ಅಲ್ಲೇ ಬಿಟ್ಟು ಓಡೋಗ್ಬಿಡುತ್ತೆ. ಆವಾಗ ಭರತ್ ಮಹಾರಾಜ್ಗೆ ಅದರ ಮೇಲೆ ಕರುಣೆ ಬರುತ್ತೆ. ಕರುಣೆ ಬರೋದೇನು ತಪ್ಪಲ್ಲ,
ಅದಕ್ಕೆ ರಕ್ಷಣೆ ಕೊಡ್ತಾರೆ, ಅದಕ್ಕೆ ತಿಂಡಿ ಕೊಡ್ತಾರೆ, ಅದಕ್ಕೆ ಡೈಲಿ ನೋಡ್ಕೋತಾರೆ. ಆದರೆ ಸ್ವಲ್ಪ ದಿನ ಆದಮೇಲೆ ಅದರ ಮೇಲೆ ಮೋಹ ಬಂದುಬಿಡುತ್ತೆ, ಅಟ್ಯಾಚ್ಮೆಂಟ್ ಬರುತ್ತೆ. ಆವಾಗ ತಮ್ಮ ಸ್ವಾಧ್ಯಾಯ ಡ್ಯೂಟೀಸ್ ಬಿಟ್ಬಿಟ್ಟು, ಭಕ್ತಿ ಸೇವೆ ಬಿಟ್ಬಿಟ್ಟು ಅದನ್ನೇ ನೋಡಲಿಕ್ಕೆ ಶುರು ಮಾಡ್ತಾರೆ. ಅದು ಎಲ್ಲಿದೆ, ಏನು ಮಾಡ್ತಾ ಇದೆ, ಬೇರೆ ಏನೋ ಪ್ರಾಣಿ ಬಂದು ತಿಂದು ಹೋಗುತ್ತೆ, ಅದಕ್ಕೆ ರಕ್ಷಣೆ ಕೊಡಬೇಕು, ಹೀಗೆ ಯೋಚನೆ ಮಾಡ್ತಾ ತಮ್ಮ ಭಕ್ತಿ ಸೇವೆನೇ ಬಿಟ್ಬಿಡ್ತಾರೆ. ಸೊ ಅದಕ್ಕೆ ಅಟ್ಯಾಚ್ಮೆಂಟ್ ಅಂತ ಹೇಳ್ತಾರೆ. ಅದಕ್ಕೆ ಅಟ್ಲೀಸ್ಟ್ ಎಷ್ಟಾಗುತ್ತಷ್ಟು ನಾವು ನಮ್ಮ ದಿನನಿತ್ಯ ಭಕ್ತಿ ಕಾರ್ಯ ಏನದು 16 ಮಾಲೆ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, 16 ಮಾಲೆ ಜಪ, ಭಗವಂತನ ಪ್ರಸಾದ ತಿನ್ನುವುದು, ಒಂದು ನೈವೇದ್ಯ ಮಾಡಿ ಪ್ರಸಾದ ತಿನ್ನುವುದು, ಮಂಗಳಾರತಿ, ಗುರುಪೂಜೆ ಮತ್ತು ಡೈಲಿ ನಿತ್ಯಂ ಭಾಗವತ ಸೇವಾ, 4-5 ಕೆಲಸ ಅಷ್ಟೇ. ಇದನ್ನು ಯಾವತ್ತೂ ಬಿಡಬಾರ್ದು. ಯಾವುದೇ ವ್ಯಕ್ತಿ ಇಷ್ಟೊಂದು ಬ್ಯುಸಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಜಪ ಮಾಡಲಿಕ್ಕೆ ಟೈಮ್ ಇಲ್ಲ, ಇಲ್ಲಾಗಲಿ ಭಾಗವತ ಶ್ರವಣ ಮಾಡಲಿಕ್ಕೆ ಟೈಮ್ ಇಲ್ಲ ಅಂತ ಹೇಳುವಷ್ಟು ಯಾರೂ ಅಷ್ಟೊಂದು ಬ್ಯುಸಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಈ ಭೌತಿಕ ಲೋಕದಲ್ಲಿ. ಅದಕ್ಕೆ ಈ ಅಟ್ಯಾಚ್ಮೆಂಟಿಂದ ದೂರ ಇರಬೇಕು. ನೀವು ರಿಲೇಷನಲ್ಲಿ ಇರ್ಬೋದು, ಆದರೆ ಅದರಿಂದ ಅಟ್ಯಾಚ್ಮೆಂಟಿಂದ ದೂರ ಇರಬೇಕು. ಮತ್ತು ಹೇಳ್ತಾರೆ, ಭಕ್ತರು ಈ ಭಗವಂತನ ಒಂದು ತ್ಯಜಿಸುವುದು ಅನಿವಾರ್ಯ. ಭಗವಂತನ ಸೂಚನೆಯನ್ನು ಭಕ್ತನು ಅರ್ಥ ಮಾಡಿಕೊಳ್ಳಬಲ್ಲ. ಆದರೆ ಸಾಮಾನ್ಯರು ಮಾತ್ರ ಇದು ಪ್ರತಿಕೂಲವೆಂದು ನಿರಾಶೆ ಯಾವುದಕ್ಕೆ ಭಾವಿಸುತ್ತಾರೆ. ಸೊ ಕೆಲವೊಮ್ಮೆ ಭಕ್ತರು ನಿರಾಶೆ ಆಗಿಬಿಡ್ತಾರೆ. ನಾನು ಇಷ್ಟೊಂದು ಸೇವೆ ಮಾಡಿದೆ, ಆದರೂ ನನಗೆ ಇಷ್ಟೊಂದು ತೊಂದರೆ ಬಂತು. ಅದು ತಪ್ಪು. ಇದು ಆ್ಯಕ್ಚುಲಿ ಒಂದು ಸಿಗ್ನಲ್, ಒಂದು ಸೂಚನೆ. ಹೇಗೆ ಪರೀಕ್ಷಿತ್ ಮಹಾರಾಜರು ಅದೇ ಇವಾಗ ಸೂಚನೆ ಅವರಿಗೆ ಸಿಕ್ತು, ಇನ್ನು ನಾನು ಸಂಪೂರ್ಣವಾಗಿ ಭಗವಂತನಲ್ಲಿ ಶರಣಾಗಿ ಶುದ್ಧ ಭಕ್ತಿಯನ್ನು ಪ್ರಾಕ್ಟೀಸ್ ಮಾಡಬೇಕು ಅಂತ. ಸೊ ಇದೇ ರೀತಿ ಭಕ್ತರು ಕೂಡ ಭಗವಂತನ ಒಂದು ಸೂಚನೆಯನ್ನು ಗಮನ ತಗೊಳ್ಬೇಕು. ಭಗವಂತ ಇಚ್ಛೆಪಟ್ಟರೆ ಎಲ್ಲ ಕಷ್ಟಗಳನ್ನು ತಕ್ಷಣ ದೂರ ಮಾಡ್ಬೋದು, ಆದರೂ ಮಾಡಲ್ಲ ಅಂದರೆ ಇದು ಭಗವಂತನ ಸ್ಯಾಂಕ್ಷನ್, ಅವರ ಒಪ್ಪಿಗೆ ಇದೆ. ಸೊ ಅದನ್ನು ನಾವು ಸ್ವೀಕರಿಸಬೇಕು ಮತ್ತು ಭಕ್ತಿಯನ್ನು ಯಾವತ್ತೂ ಬಿಡಬಾರ್ದು. ನಾನಿಷ್ಟು ವರ್ಷ ಜಪ ಮಾಡಿದ್ದೆ, ಆದರೂ ಇಷ್ಟು ಕಷ್ಟ ಬಂತು ಅಂತ ಭಕ್ತಿ ಬಿಟ್ಬಿಟ್ಟೆ, ಅದು ತಪ್ಪು. ಸೊ ಈ ಭಗವಂತನ ಸೂಚನೆಗಳನ್ನು ನಾವು ನೋಡ್ಕೊಳ್ಬೇಕು. ಅದೇ ರೀತಿ ಯಾವತ್ತೂ ಭಕ್ತಿ ಒಂದು ಮಾರ್ಗದಿಂದ ದೂರ ಹೋಗಕೂಡದು. ಸೊ ಶ್ರೀಲ ಪ್ರಭುಪಾದರಿಂದ ನಾವು ಈ ಭಕ್ತಿ ಸೇವೆ ಹೇಗೆ ಮಾಡ್ಬೋದು, ಹಾಗೂ ಅವರು ಪ್ರತ್ಯಕ್ಷವಾಗಿ ತಮ್ಮ ಪುಸ್ತಕಗಳಿದ್ದಾರೆ, ಈ ಇಸ್ಕಾನ್ ಸಂಸ್ಥೆಯಲ್ಲಿದ್ದಾರೆ. ಅವರು ನಮಗೆ ಸದಾಕಾಲ ಭಕ್ತಿಯಲ್ಲಿ ಹೇಗೆ ಮುಂದೆ ಬರಬೇಕಂತ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ಈ ಭಾಗವತಂ ಶ್ಲೋಕ ಕೂಡ, ಈ ಭಾಗವತಂ ಗ್ರಂಥ ಕೂಡ ಅವರಿಂದ ನಮಗೆ ಸಿಕ್ಕಿದೆ. ಇದನ್ನು ನಾವು ಚೆನ್ನಾಗಿ ಉಪಯೋಗಿಸಿ ಭಕ್ತಿ ಪಂಥದಲ್ಲಿ ಮುಂದುವರಿಬೇಕು. ಶ್ರೀಲ ಪ್ರಭುಪಾದರಿಗೆ ಶರಣಾಗಿ ಅವರ ಮುಖಾಂತರ, ಶುದ್ಧ ಭಕ್ತರ ಮುಖಾಂತರ ಮಾತ್ರ ನಾವು ಶುದ್ಧ ಭಕ್ತರಾಗ್ಬೋದು. ಹೀಗಾಗಿ ಯಸ್ಯ ಪ್ರಸಾದ ಭಗವತ್ ಪ್ರಸಾದೋ ಯಸ್ಯ ಅಪ್ರಸಾದ ನಗತಿ ಕುತೋಪಿ. ನಾವು ತುಂಬ ಭಾಗ್ಯಶಾಲಿಯರು. ಇವಾಗ ನಾವು ಪ್ರಭುಪಾದ ಟಚ್ಚಲ್ಲಿ ಬಂದು ಈ ಭಕ್ತಿಯಲ್ಲಿ ಮುಂದುವರಿಬೋದು. ಎಷ್ಟೊಂದು ಜನರಿದ್ದಾರೆ ಈ ಜಗತ್ತಿನಲ್ಲಿ, ಆದರೆ ಅವ್ರಿಗೊಂದು ಕಾಂಟ್ಯಾಕ್ಟ್ ಇನ್ನೂ ಸಿಕ್ಕಿಲ್ಲ. ಸೊ ನಮಗೆ ಪ್ರಭುಪಾದರ ಕಾಂಟ್ಯಾಕ್ಟ್ ಸಿಕ್ಕಿದೆ. ಅವರ ಸೇವೆ ಮಾಡಿ ನಾವು ಶುದ್ಧ ಭಕ್ತರಾಗಿ ಬೇರೆಯವರು ಕೂಡ ಪ್ರಭುಪಾದ ಜೊತೆ ಕಾಂಟ್ಯಾಕ್ಟಲ್ಲಿ ತೊಗೊಂಡು ಬರಬೇಕು. ಸೊ ಇಲ್ಲಿಗೆ ನಾನು ಮುಗಿಸ್ತೀನಿ. ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕೀ, ಜಗದ್ಗುರು ಶ್ರೀಲ ಪ್ರಭುಪಾದ್ ಕೀ.